ಸೊ ಇದು ಹೊಸ ಟಿ ವಿ ಎಸ್ನ ಅಪಾಚಿ RTX ಅನ್ನೋಂಥ ಒಂದು ಅಡ್ವೆಂಚರ್ ಬೈಕು. ಸೊ ಇಲ್ಲಿ ತನಕ ಆ್ಯಕ್ಚುಲಿ ಟಿ ವಿ ಎಸ್ಸಲ್ಲಿ ಯಾವುದೇ ಅಡ್ವೆಂಚರ್ ಬೈಕ್ ಇರಲಿಲ್ಲ ಆ್ಯಂಡ್ ಇವಾಗ ಇದನ್ನು ಅವ್ರು ತಂದಿದ್ದಾರೆ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರು. ಆ್ಯಂಡ್ ಇದರಲ್ಲಿರುವಂತಹ ಎಂಜಿನ್ ಬಗ್ಗೆ ಮಾತಾಡಲೇಬೇಕು. ನಮಗೆ ಇದರಲ್ಲಿ RTX D4 ಅನ್ನೋಂಥ ಒಂದು ಹೊಸ ಇಂಜಿನ್ ಸಿಗುತ್ತೆ. ಲಾಸ್ಟ್ ಇಯರ್ನ ಮೋಟೋಸೋಲಲ್ಲಿ ಅದನ್ನು ಅವ್ರು ಆ್ಯಕ್ಚುಲಿ ಲಾಂಚ್ ಮಾಡಿದರು. ಆ್ಯಂಡ್ ಆ ಒಂದು ಇಂಜಿನ್ ಇಟ್ಕೊಂಡು ಬರ್ತಿರುವಂಥ ಫಸ್ಟ್ ಗಾಡಿ. ಆ್ಯಂಡ್ ಹೋಗ್ತಾ ಮೇ ಬಿ ಅದರಲ್ಲಿ ಬೇರೆ ಇಂಜಿನ್ ಎಲ್ಲ ಬರ್ಬೋದು ಅಂತ ನಂಗೆ ಅನ್ಸುತ್ತೆ. ಬೇರೆ ಗಾಡಿಗಳೆಲ್ಲ ಬರ್ಬೋದು ಅಂತ ನಂಗೆ ಅನ್ಸುತ್ತೆ. ಆ್ಯಂಡ್ ಅದರ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಆ ಒಂದು ಬೈಕ್ 28.5 Nm ಟಾರ್ಕ್, ಅದೇ ರೀತಿ 36 bhp ಪವರ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಬೇರೆ ಫೀಚರ್ಸ್ ಎಲ್ಲ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ನಮಗೆ USD ಫೋಕ್ಸ್ ಬರ್ತಾ ಇದೆ. ಆ್ಯಂಡ್ 41 mm ಟ್ರಾವೆಲ್ ಇದೆ ನಮಗೆ ಅದರಲ್ಲಿ. ಆ್ಯಂಡ್ 5 ಇಂಚಿನ TFT ಡಿಸ್ಪ್ಲೇ ಎಲ್ಲನೂ ಕೂಡ ಬರುತ್ತೆ. ಸೊ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಬೈಕ್ ನಮಗೆ 1.99 lakhs ಎಕ್ಸ್ ಶೋರೂಮಲ್ಲಿ ಸಿಗುತ್ತೆ. ಆ್ಯಂಡ್ ಟಾಪ್ ವೇರಿಯಂಟ್ ನಮಗೆ 2,29,000 ಸಿಗುತ್ತೆ ಅಂತ ಅನ್ಸುತ್ತೆ, ಟಾಪ್ ವೇರಿಯಂಟ್. ಸೊ ಏನಿಲ್ಲ ಅಂದ್ರೂ ಕೂಡ ನೀವೇನಾದರೂ ಒಂದು 2.5 lakhs ಆ ಒಂದು ರೇಂಜಲ್ಲಿ ಒಂದು ಒಳ್ಳೆ ಬೈಕ್ ನೋಡ್ತಾ ಇದ್ದರೆ ಖಂಡಿತ ಇದು ನಿಮಗೆ ಹೇಳಿ ಮಾಡಿಸಿರುವಂಥ ಬೈಕ್ ಅಂತ ಹೇಳ್ಬೋದು. ಸೊ ಇದು ನಾವು ರೈಡ್ ಮಾಡ್ತಾ ಇದ್ದೀವಿ. ರೈಡ್ ಮಾಡಿ ಇದು ಹೇಗಿದೆ ಅಂತ ನಿಮಗೆ ಹೇಳ್ತೀನಿ.